Hello guys, welcome to Unboxing Mathematics with Kumkale. Now we are going to discuss about polynomials, marks, weightage. Last class ಒಳಗೆ ನಾವು ಡಿಸ್ಕಸ್ ಮಾಡಿದೀವಿ ರಿಯಲ್ ನಂಬರ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮತ್ತು ಯಾವ ಥರ ಕ್ವಶನ್ ಕೇಳ್ತಾನೆ. ಈಗ ಪಾಲಿನಾಮಿಯಲ್ಸ್ ಚಾಪ್ಟರ್. ಈ ಪಾಲಿನಾಮಿಯಲ್ಸ್ ಚಾಪ್ಟರ್ ಮಾರ್ಕ್ಸ್ ವೇರಿ ಆಗುತ್ತೆ. ಎಲ್ಲಿಂದ ವೇರಿ ಆಗುತ್ತೆ? 3 to 5 ಮಾರ್ಕ್ಸ್ ವೇರಿ ಆಗುತ್ತೆ. ಏನ್ ಮಾಡ್ತಾನಂದ್ರೆ ಸಮ್ ಟೈಮ್ 1 ಮಾರ್ಕಿನ್ ಒಂದ್ ಕೇಳ್ತಾನ, 1 ಮಾರ್ಕ್ 1 ಮಾರ್ಕಿನ್ ಒಂದ್ ಕೇಳ್ತಾನ, 3 ಮಾರ್ಕಿನ್ ಒಂದ್ ಕೇಳ್ತಾನ, 4 ಮಾರ್ಕ್ ಕೇಳ್ಬೋದು. ಇದು ಸಮ್ ಟೈಮ್ ಪಾಸಿಬಿಲಿಟಿ ಐತಿ 3 MCQ ಅಂದ್ರೆ 3 ಮಾರ್ಕ್ಸ್, ಇಲ್ಲಿ 4 ಮಾರ್ಕ್ಸ್. ಸಮ್ ಟೈಮ್ 3 MCQ ಕೇಳ್ತಾನ, ಸಮ್ ಟೈಮ್ ಒಂದು 1 ಮಾರ್ಕ್ ಒಂದು 3 ಮಾರ್ಕ್ ಕೇಳ್ತಾನ. ಸಮ್ ಟೈಮ್ ಇನ್ನೊಂದು ಪಾಸಿಬಿಲಿಟಿ ಇದೆ. ಇದರಲ್ಲಿ ಇನ್ನೊಂದು ಪಾಸಿಬಿಲಿಟಿ ಏನಂತಂದ್ರೆ ಆ ಒಂದು ಪಾಸಿಬಿಲಿಟಿಯಲ್ಲಿ ಒಂದು MCQ ಒಂದು 4 ಮಾರ್ಕ್ ಕೇಸ್ ಸ್ಟಡಿ. ಇದು 2024-25 ಈ ಒಂದು ವರ್ಷದ ನಮ್ಮ ಸ್ಯಾಂಪಲ್ ಕ್ವಶನ್ ಪೇಪರ್ ಅಲ್ಲಿ ಒಂದು MCQ ಕೇಳಿದಾನ, ಒಂದು 4 ಮಾರ್ಕ್ ಕೇಸ್ ಸ್ಟಡಿ ಕೇಳಿದಾನ. ಓಕೆ, ಬಟ್ ಇಲ್ಲಿ ಆಲ್ಮೋಸ್ಟ್ ಪಾಸಿಬಿಲಿಟಿ ಈ ಚಾಪ್ಟರ್ ಮ್ಯಾಗ ಏನಂತಂದ್ರ ಒಂದು MCQ ಅಂತೂ 100% ಬರುತ್ತೆ, ಒಂದು MCQ. ನೆಕ್ಸ್ಟ್ ನಮ್ಗೇನ್ ಕೇಳ್ಬೇಕು ಅಂತಂದ್ರ 3 ಮಾರ್ಕ್ಸ್ ಕ್ವಶನ್ ಕೇಳಬೇಕು ಅಥವಾ 4 ಮಾರ್ಕ್ ಕ್ವಶನ್ ಕೇಳಬೇಕು. ಬಟ್ ಪ್ರಿವಿಯಸ್ಲಿ 3 ಇಯರ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ 3 ಇಯರ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಒಂದು 3 ಮಾರ್ಕ್ ಕ್ವಶನ್ ಬಂದಿದೆ, ಕನ್ಸಿಸ್ಟೆಂಟ್ ಆಗಿ ಬಂದಿದೆ. ಎವ್ರಿ ಇಯರ್ ಒಂದು 3 ಮಾರ್ಕ್ಸ್ ಕ್ವಶನ್ ಬಂದದ ಕನ್ಸಿಸ್ಟೆಂಟ್ಲಿ. 22, 23, 24 3 ವರ್ಷದಲ್ಲಿ 22, 23, 24 3 ವರ್ಷದಲ್ಲಿ ಒಂದು 3 ಮಾರ್ಕ್ ಕ್ವಶನ್ಸ್ ಈ ಪಾಲಿನಾಮಿಯಲ್ ಅಂತಕ್ಕಂಥ ಟಾಪಿಕ್ ಮೇಲೆ ಬಂದದ, ಒಂದು MCQ ಬಂದದ. ಓಕೆ, ಸೊ ಈ ಒಂದು 2024-25 ಸ್ಯಾಂಪಲ್ ಕ್ವಶನ್ ಪೇಪರ್ ಅನ್ನ ನೋಡಿದ್ರೆ ಒಂದು MCQ ಅದ, ಒಂದು 4 ಮಾರ್ಕ್ಸ್ ಕೇಸ್ ಸ್ಟಡಿ ಅದ. ಈ ಸರಿ ಪಾಸಿಬಿಲಿಟಿ ಕೇಸ್ ಸ್ಟಡಿ ಮೇಲಿದೆ. ಓಕೆ, ಬಟ್ ಒಂದು 3 ಮಾರ್ಕ್ಸ್ ಕ್ವಶನ್ ಮಾತ್ರ 100% ಕೇಳ್ತಾನೆ. 3 ವರ್ಷದ ಕಂಪ್ಯಾರಿಸನ್ ಮಾಡಿದ್ರೆ ಒಂದು 3 ಮಾರ್ಕ್ಸ್ ಕ್ವಶನ್ ಅಥವಾ ಒಂದು 4 ಮಾರ್ಕ್ ಕ್ವಶನ್. 4 ಮಾರ್ಕ್ ಕ್ವಶನ್ ಕೇಳಿದ ಅಂತಂದ್ರೆ 5 ಮಾರ್ಕ್ಸ್ ಆಗುತ್ತೆ, 3 ಮಾರ್ಕ್ ಕ್ವಶನ್ ಕೇಳಿದ ಅಂದ್ರೆ 4 ಮಾರ್ಕ್ಸ್ ಆಗುತ್ತೆ, 3 MCQ ಕೇಳಿದ ಅಂತಂದ್ರೆ 3 ಮಾರ್ಕ್ಸ್ ಆಗುತ್ತೆ. ದಿಸ್ ಇಸ್ ದ ಎಂಟೈರ್ ಹಿಸ್ಟ್ರಿ ಆಫ್ ಪಾಲಿನಾಮಿಯಲ್ಸ್. ಈ ಪಾಲಿನಾಮಿಯಲ್ಸ್ ಅಲ್ಲಿ ನಾವು ಯಾವ್ಯಾವ ಏರಿಯಾ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ಸಿ, ನಮ್ಮ ಸಿಲೆಬಸ್ ಇರೋದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ P of x equal to ax square plus bx plus c. ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ನಮ್ಗೆ ಇಲ್ಲಿ ಏನೇನು ಗೊತ್ತಿರಬೇಕು ಅಂತಂದ್ರೆ ಡಿಗ್ರಿ ಗೊತ್ತಿರಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಕೋಎಫಿಸಿಯನ್ಸ್ ಗೊತ್ತಿರಬೇಕು. ಥರ್ಡ್ ಪಾಯಿಂಟ್ ಟರ್ಮ್ಸ್ ಬಗ್ಗೆ ಗೊತ್ತಿರಬೇಕು. ಓಕೆ, ದೆನ್ ನೆಕ್ಸ್ಟ್ ಪಾಯಿಂಟ್ ಕ್ಲಾಸಿಫಿಕೇಶನ್ ಆಫ್ ಪಾಲಿನಾಮಿಯಲ್ಸ್. ಓಕೆ, ಕ್ಲಾಸಿಫಿಕೇಶನ್ ಆಫ್ ಪಾಲಿನಾಮಿಯಲ್ಸ್ ಬಗ್ಗೆ ಗೊತ್ತಿರಬೇಕು. ಕ್ಲಾಸಿಫಿಕೇಶನ್ ಆಫ್ ಪಾಲಿನಾಮಿಯಲ್ಸ್ ಇದು 2 ಟೈಪ್ ಇದೆ. ಬೇಸ್ಡ್ ಆನ್ ಟರ್ಮ್ಸ್, based on degree. Okay, first ನಾವು ಡಿಗ್ರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಡಿಗ್ರಿ ಮೀನ್ಸ್ ವಾಟ್? ಹೈಯೆಸ್ಟ್ ಪವರ್ ಆಫ್ ದ ಪಾಲಿನಾಮಿಯಲ್, ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಆಫ್ ದ ಪಾಲಿನಾಮಿಯಲ್. ಇಲ್ಲಿ ವೇರಿಯಬಲ್ ಯಾವುದು? x. A, B, C are A and B are coefficient, C is the
ಕಾನ್ಸ್ಟಂಟ್. ಇಲ್ಲಿ ಎಕ್ಸ್ ದ ಹೈಯೆಸ್ಟ್ ಪವರ್ ಎಷ್ಟು? 2. ಅಂದ್ರೆ ಇದರ ಡಿಗ್ರಿ 2. ಓಕೆ. ಸೊ ನೆಕ್ಸ್ಟ್ ಈಸ್ ಕೋಎಫಿಷಿಯಂಟ್. The constant which is multiplying with variable is constant, is coefficient. Then C is a constant. ಆಮೇಲೆ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಇದು ಇಲ್ಲಿ ಎಷ್ಟು ಟರ್ಮ್ ಇದೆ, 1 ಟರ್ಮ್ ಇದೆಯಾ, 2 ಟರ್ಮ್ ಇದೆಯಾ, 3 ಟರ್ಮ್ ಇದೆಯಾ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಪಾಲಿನಾಮಿಯಲ್ಸ್. ಕ್ಲಾಸಿಫಿಕೇಶನ್ ಆಫ್ ಪಾಲಿನಾಮಿಯಲ್ಸ್ ಬೇಸ್ಡ್ ಆನ್ ಟರ್ಮ್ಸ್ ನೋಡಿದ್ರೆ ನಾವು ಇಲ್ಲಿ ಮೊನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್, ನೆಕ್ಸ್ಟ್ ಟ್ರೈನೋಮಿಯಲ್ ಬರೋದೆಲ್ಲ ಪಾಲಿನಾಮಿಯಲ್. ಆಫ್ಟರ್ ಬೈನೋಮಿಯಲ್ ನಾವು ಏನಂತ ಕರಿತೀವಿ ಅಂತಂದ್ರೆ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಪಾಲಿನಾಮಿಯಲ್ಸ್, ಪಾಲಿ ಮೀನ್ಸ್ ಮೆನಿ, ಮೆನಿ ಟರ್ಮ್ಸ್. ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ವಿಚ್ ಇಸ್ ಇನ್ವಾಲ್ವಿಂಗ್ ವಿತ್ ಮೆನಿ ಟರ್ಮ್ಸ್ is polynomial. Okay, classification of polynomial based on terms is monomial means a single term, binomial means 2 terms, trinomial means 3 terms, so on. Next ಬರೋದೆಲ್ಲ ಅದನ್ನ ನಾವು polynomial ಅಂತ ಹೇಳಿ ಕರಿತೀವಿ. Suppose an expression having 2 or more terms is called as polynomials. Then based on degree, polynomials ಅನ್ನ ಮತ್ತೆ ನಾವು ಕ್ಲಾಸಿಫೈ ಮಾಡಿದಾಗ ಸಿ ಡಿಗ್ರಿ 1 ಇದ್ರೆ ಲೀನಿಯರ್, ಡಿಗ್ರಿ 2 ಇದ್ರೆ ಕ್ವಾಡ್ರಾಟಿಕ್, ಡಿಗ್ರಿ 3 ಇದ್ರೆ ಕ್ಯೂಬಿಕ್, ದೆನ್ ಡಿಗ್ರಿ 4 ಇದ್ರೆ ಬೈ ಕ್ವಾಡ್ರಾಟಿಕ್. ಓಕೆ, ಹಿಂಗೆ ಬರ್ತಾ ಹೋಗುತ್ತೆ. ಸೊ ನಾವು linear, quadratic, cubic, biquadratic ಹಂಗೆ ಹೋಗುತ್ತೆ. ಡಿಗ್ರಿ ಅಂದ್ರೆ ನಾವು ಆಲ್ರೆಡಿ ಕಲ್ತೀವಿ, highest power of an variable. Highest power of the variable is called degree. ಓಕೆ, ನೆಕ್ಸ್ಟ್ ಇಷ್ಟು ಗೊತ್ತಿರಬೇಕು. ಲೀನಿಯರ್ ಯಾವಾಗಿರುತ್ತೆ? ಎಕ್ಸ್ ಪವರ್ 1 ಇದ್ರೆ, ಹೈಯೆಸ್ಟ್ ಪವರ್ 1 ಇದ್ರೆ. ಕ್ವಾಡ್ರಾಟಿಕ್ ಯಾವಾಗಿರುತ್ತೆ? ಎಕ್ಸ್ ಹೈಯೆಸ್ಟ್ ಪವರ್ 2 ಇದ್ರೆ. ಕ್ಯೂಬಿಕ್ ಯಾವಾಗಿರುತ್ತೆ? ಎಕ್ಸ್ ಹೈಯೆಸ್ಟ್ ಪವರ್ 3 ಇದ್ರೆ. ಬೈಕ್ವಾಡ್ರಾಟಿಕ್ ಇರುತ್ತೆ ಎಕ್ಸ್ ದ ಹೈಯೆಸ್ಟ್ ಪವರ್ 4 ಇದ್ದಾಗ. ಓಕೆ, ಇದು ಬೇಸಿಕ್. ನೆಕ್ಸ್ಟ್ ಕ್ವಾಡ್ರಾಟಿಕ್ ಸಾರಿ ಈ ಪಾಲಿನಾಮಿಯಲ್ ಅಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾರ್ನರ್ ಯಾವುದು? ಸಿ ಜೀರೋಸ್. ಜೀರೋಸ್ ಬಗ್ಗೆ ನೋಡ್ಕೊಳ್ಳಿ. ಜೀರೋಸ್ ಆಫ್ ಅ ಪಾಲಿನಾಮಿಯಲ್ ಮೀನ್ಸ್ ಆ ವ್ಯಾಲ್ಯೂವನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಬಿಕಮ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಮೀನ್ಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 = 0. ಆದರೆ ಇದನ್ನ ಫ್ಯಾಕ್ಟರೈಸೇಷನ್ ಮಾಡಿದಾಗ ಎಕ್ಸಿಗೆ ಎರಡು ಫ್ಯಾಕ್ಟರ್ ಬರುತ್ತೆ. ಎಕ್ಸ್ = -3, ಎಕ್ಸ್ = -4. ನೀವು ಇಲ್ಲಿ ಎಕ್ಸ್ = 3 ಅರೆ ಹಾಕ್ರಿ, -3 ಅರೆ ಹಾಕ್ರಿ, ಎಕ್ಸ್ = -4 ಅರೆ ಹಾಕ್ರಿ, ದಿಸ್ ಬಿಕಮ್ 0. It means this is satisfied. ಆವಾಗ -3 ಮತ್ತೆ -4 ಆರ್ zeros of a quadratic polynomial. ಮತ್ತೆ ನಂಬರ್ ಆಫ್ zeros ಆರ್ ಡಿಪೆಂಡ್ಸ್ ಆನ್ ದ ಡಿಗ್ರಿ. ಇಲ್ಲಿ 2 ಡಿಗ್ರಿ ಇದೆ, ಹಾಗಾಗಿ 2 ಸೊಲ್ಯೂಷನ್ಸ್ ಅಥವಾ 2 zeros ಅಥವಾ 2 ರೂಟ್ಸ್. 1ನೇ ಜೀರೋಕ್ಕೆ ಆಲ್ಫಾ ಅಂತೀವಿ, 2ನೇ ಜೀರೋಕ್ಕೆ ಬೀಟಾ ಅಂತೀವಿ. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಆಸ್ zeros. ಈ zeros ಇಲ್ಲಿ ಪ್ಲೇಸ್ ಮಾಡೋದ್ರಿಂದ ಇದೇನಾಗುತ್ತೆ, ಈ ಇಕ್ವೇಶನ್ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲಿ -3 ಹಾಕಿರಿ ಅಂತಾರೆ, -12 + 12 ಬಿಕಮ್ 0. 4 ಹಾಕಿದ್ರು -12 + 12 ಬಿಕಮ್ 0. ಸೊ ಈ ಒಂದು ವೇದಲ್ಲಿ ಇದು ಸಾಲ್ವ್ ಆಗ್ತಾ ಇರುತ್ತೆ. ಇವುಗಳಿಗೆ 0 ಅಂತ ಕರೀತಾರೆ. 0 ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈ 0 ಮೇಲೆನೆ ಇನ್ನೊಂದು ಕ್ವಶನ್ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಏನ್ ಕೊಟ್ಟಿರ್ತಾನೆ, x² + 12px ಸಾರಿ ಇದನ್ನ 7 ತಗೊಳ್ಳೋಣ. ಹಿಂಗೇನೋ ಕೊಟ್ಟಿರ್ತಾನೆ +12 ಇಫ್ -3 is one of its 0 then find p ವ್ಯಾಲ್ಯೂವನ್ನು p ವ್ಯಾಲ್ಯೂವನ್ನ
ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇರ್ತೇನೆ. ಪಿ ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳ್ತಾ ಇರ್ತೇನೆ. ಓಕೆ, ಪಿ ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡೋದಾಗ -3 ಈಸ್ ಒನ್ ಆಫ್ ಇಟ್ಸ್ ಜೀರೋ ಅಂತಾನೆ. -3 ಅವಾಗ ಏನ್ ಮಾಡ್ಕೋಬೇಕು ಅಂತಂದ್ರೆ ಇದನ್ನ ಈಕ್ವಲ್ ಟು ಜೀರೋ ಮಾಡ್ಕೋಬೇಕು. ಈಕ್ವಲ್ ಟು ಜೀರೋ ಮಾಡ್ಕೊಂಡು ಎಲ್ಲೆಲ್ ಪಿ ಐತ್ಲ ಅಲ್ಲೆಲ್ಲ ಸಾರಿ ಎಲ್ಲೆಲ್ ಎಕ್ಸ್ ಐತ್ಲ ಅಲ್ಲೆಲ್ಲ ಏನ್ ಮಾಡ್ಬೇಕು -3 ಪಾಸ್ ಮಾಡ್ಬೇಕು. -3 ಪಾಸ್ ಮಾಡ್ಕೊಂಡು RHS LHS ಸಪ್ರೇಟ್ ಮಾಡ್ಕೊಂಡಾಗ ನಿಮಗೆ ಪಿ ಕ್ಯಾಲ್ಕುಲೇಟ್ ಮಾಡುತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ನಾ ಇಲ್ಲಿ ಪಿ ಕೊಟ್ಟಿದ್ದೀನಿ. ನಿಮ್ಗೆ ಎಕ್ಸಾಮ್ ಕ್ವಶನ್ ಈಗ 2024-25 ಸ್ಯಾಂಪಲ್ ಕ್ವಶನ್ ಪೇಪರ್ ಅನ್ನ ತೆಗೆದ್ರೆ ಪಿ ಜಾಗದಾಗ ಕೆ ಕೊಟ್ಟಿರ್ತಾನ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇದು 100% ಕ್ವಶನ್. ದಿಸ್ ಇಸ್ 100%. ಇದು ಎವ್ರಿ ಇಯರ್ ಕೇಳ್ತಾನೆ ಬರುತ್ತೆ. ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ದಿಸ್ ಇಸ್ ಒನ್ ಆಫ್ ದ 100% ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಅಂತ ಕೊಟ್ಟಿದ್ದೀನಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳ್ತಾನೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂತೀನಿ. ಪಾಲಿನೋಮಿಯಲ್ ಅಲ್ಲಿ ಎಲ್ಲದಕ್ಕಿಂತ ಮುಂಚೆ ನಮ್ಗೆ ಏನ್ ಗೊತ್ತಿರ್ಬೇಕು ಅಂತಂದ್ರೆ ಕೊಟ್ಟರೆ ಎಕ್ಸ್ಪ್ರೆಷನ್ ಪಾಲಿನೋಮಿಯಲ್ ಹೌದು ಅಲ್ವೋ. ದ ಗಿವನ್ ಎಕ್ಸ್ಪ್ರೆಷನ್ ಇಸ್ ಪಾಲಿನೋಮಿಯಲ್ ಆರ್ ನಾಟ್ ಅಂತೇಳಿ ನಮಗೆ ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ಪವರ್ ಮಸ್ಟ್ ಬಿ ಹೋಲ್ ನಂಬರ್. ಪವರ್ ಮಸ್ಟ್ ಬಿ ಹೋಲ್ ನಂಬರ್ ಮೀನ್ಸ್ ಎಕ್ಸ್ ಪವರ್ 0 ಆಗಿರ್ಬೋದು, ಎಕ್ಸ್ ಪವರ್ 1 ಆಗಿರ್ಬೋದು, ಸೊ ಆನ್. ಎಕ್ಸ್ ಪವರ್ 1/2 is not accepted. X power -1 not accepted. Means rational ಇರಬಾರ್ದು, then negative ಇರಬಾರ್ದು. Power must be 0. Power may be 0. It means power degree ಏನಾಗಿರ್ಬೇಕು ಅಂತಂದ್ರೆ it must be whole number. Whole number is 0, 1, 2 so on. ಮತ್ತೆ ನಾವು ಇನ್ನೂ ಸಿಂಪಲ್ ಆಗಿ ಬರೆದ್ರೆ 0, n. n means what? Natural number. ಹಾಗಾಗಿ ವೇರಿಯಬಲ್ ಪವರ್ ಪಾಸಿಟಿವ್ ಇರಬೇಕು, 0 ಇರಬೇಕು ಅಥವಾ ಪಾಸಿಟಿವ್ ನಂಬರ್ ಆಗಿರ್ಬೇಕು. ಈ ಪವರು ಮೈನಸ್ ಆಗಿರಬಾರ್ದು, ಈ ಪವರು ಫ್ರಾಕ್ಷನ್ ಆಗಿರಬಾರ್ದು. ಈ ಪವರ್ ಫ್ರಾಕ್ಷನ್ ಅಥವಾ ಅದರ್ ದ್ಯಾನ್ 0 ಆರ್ ಪಾಸಿಟಿವ್ ನಂಬರ್ ಇತ್ತು ಅಂತಂದ್ರೆ ಅದನ್ನ ನಾವು ಪಾಲಿನೋಮಿಯಲ್ ಅಂತೇಳಿ ಹೇಳಕ್ ಆಗೋದಿಲ್ಲ. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈ ತರ ಒಂದು ಪಾಲಿನೋಮಿಯಲ್ ಕೊಟ್ಟಾಗ ಇಲ್ಲಿ ನೆಕ್ಸ್ಟ್ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಟಾಪಿಕ್ ಯಾವತ್ತಪ್ಪ ಅಂತಂತಂದ್ರೆ ವೆರಿಫಿಕೇಶನ್. ಯಾವ ತರ ನಿಂಗೆ ಆಲ್ಫಾ ಮತ್ತೆ ಬೀಟಾ ಗೊತ್ತಿರುತ್ತೆ, ಅವನೇ ಕೊಟ್ಟಿರ್ತಾನೆ. ಸಮ್ ಟೈಮ್ ಆಲ್ಫಾ ಪ್ಲಸ್ ಬೀಟಾ ಅಂಡ್ ಆಲ್ಫಾ ಬೀಟಾ ಕೊಟ್ಟಿರ್ತಾನೆ. ಯೂಸ್ ಮಾಡ್ಕೊಂಡು ನೀ ಎಕ್ಸ್ಪ್ರೆಷನ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅನ್ನ ಫಾರ್ಮ್ ಮಾಡು ಅಂತ ಕೇಳ್ತಾನೆ. ಅದಕ್ಕೆ ಅದರ ಫಾರ್ಮುಲೆ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಅಂದ್ರೆ ದಿಸ್ ಇಸ್ ಅ ಸಮ್ ಆಫ್ ರೂಟ್, ದಿಸ್ ಇಸ್ ಪ್ರಾಡಕ್ಟ್ ಆಫ್ ರೂಟ್ಸ್. ಇಲ್ಲಿ ಎರಡು ಕೀ ಪಾಯಿಂಟ್ ಇದೆ. 3 ಮಾರ್ಕ್ಸ್ ಕ್ವಶನ್ ಏನ್ ವೆರಿಫೈ ದ ರಿಲೇಷನ್ ಬಿಟ್ವೀನ್ ಕೋಎಫಿಷಿಯಂಟ್ ಅಂಡ್ ರೂಟ್ಸ್ ಅಂತ ಕೇಳ್ತಾನೆ. ಅದನ್ನ ಹೆಂಗ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ದಿಸ್ ಇಸ್ ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ವಾಟ್? ಮೈನಸ್ ಬಿ ಡಿವೈಡೆಡ್ ಬೈ ಎ. ನೆಕ್ಸ್ಟ್ ಪಾಯಿಂಟ್, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ವಾಟ್? ಸಿ ಡಿವೈಡೆಡ್ ಬೈ ಎ. This is sum of roots. This is product of roots. ಅಥವಾ 0. Sum of 0, product of 0. ಇದು ಈ ಚಾಪ್ಟರ್ ಅಲ್ಲಿ ಗೊತ್ತಿರಬೇಕಾಗಿರೋದು. ಓಕೆ, ಇನ್ನ ಈ ಚಾಪ್ಟರ್ ನಮ್ಗೆ 3 ಮಾರ್ಕ್ಸ್ ಕ್ವಶನ್ ಕೇಳೋ ಪಾಸಿಬಿಲಿಟಿ ಇದೆಯಲ್ಲ, ಆ 3 ಮಾರ್ಕ್ಸ್ ಕ್ವಶನ್ ಅನ್ನ ಯಾವ ತರ ಜನರೇಟ್ ಮಾಡ್ತಾನೆ, ಈ ತರ ಯಾವ ತರ ಜನರೇಟ್ ಮಾಡ್ತಾರೆ, 3 ಮಾರ್ಕ್ಸ್ ಬರ್ಬೇಕಾದ್ರೆ ನಾವು ಯಾವ ತರ ಬರಿಬೇಕು ಅಂತ ಹೇಳ್ಬಿಟ್ಟು ಸಿ ಅವ ಕೊಡ್ತಾನೆ. ಏನು ಒಂದು ಎಕ್ಸಾಂಪಲ್, x² ಪ್ಲಸ್ 7x ಪ್ಲಸ್ 12 ಕೊಟ್ಟು ವೆರಿಫೈ ದ ರಿಲೇಷನ್ ಬಿಟ್ವೀನ್ ರೂಟ್ಸ್, ವೆರಿಫೈ ದ ರಿಲೇಷನ್ ಬಿಟ್ವೀನ್ ಜೀರೋಸ್ ಅಂಡ್ ದ ಕೋಎಫಿಷಿಯಂಟ್ಸ್ ಅಂತ ಕೇಳ್ತಾನೆ. A value is 1, B value is 7, C value is 12. ನಿಮಗೆ
ಸ್ಟೆಪ್ 1 ಅಲ್ಲಿ ಏನ್ ಮಾಡಬೇಕು, ಸ್ಟೆಪ್ 1 ಅಲ್ಲಿ ಜೀರೋಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಜೀರೋಸ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಬೈ ದ ಮೆಥಡ್ ಆಫ್ ಫ್ಯಾಕ್ಟರೈಸೇಷನ್. ಫ್ಯಾಕ್ಟರೈಸೇಷನ್ ಮಾಡಿ ಜೀರೋಸ್ ಕಂಡುಹಿಡ್ಕೊಳ್ಬೇಕು, ಅಲ್ಫಾ ಮತ್ತು ಬೀಟಾ ಕಂಡುಹಿಡಿಬೇಕು ಸ್ಟೆಪ್ 1 ಅಲ್ಲಿ. ಸ್ಟೆಪ್ 2 ದಲ್ಲಿ ಅಲ್ಫಾ ಮತ್ತು ಬೀಟಾ ನಿಮ್ಗೆ ಫ್ಯಾಕ್ಟರೈಸೇಷನ್ ಮಾಡೋಕ್ ಗೊತ್ತು ಅನ್ಕೊಂತೀನಿ. ಓಕೆ, ಬೇಸಿಕ್ ಅಲ್ವಾ, ಅಲ್ಫಾ ಮತ್ತೆ ಬೀಟಾ ಕಂಡುಹಿಡ್ಕೋಬೇಕು. ಸ್ಟೆಪ್ 2 ದಲ್ಲಿ ಚೆಕ್ ಮಾಡಬೇಕು. ಏನ್ ಚೆಕ್ ಮಾಡಬೇಕು? ರಿಲೇಷನ್ ಬಿಟ್ವೀನ್ ಇಲ್ಲಿ ಎ ಇಸ್ 1, ಬಿ ಇಸ್ 7, ಸಿ ಇಸ್ 12. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಇವೆರಡು ರಿಲೇಷನ್. ಈ ಕಡೆ ಸಮ್ ಆಫ್ ಜೀರೋ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ದೆನ್ ಪ್ರಾಡಕ್ಟ್ ಆಫ್ ಜೀರೋಸ್ ಈಸ್ ಈಕ್ವಲ್ ಟು ಸಿ ಬೈ ಎ. ಇದು ಆರ್ ಎಚ್ ಎಸ್ ಈಕ್ವಲ್ ಟು ಎಲ್ ಎಚ್ ಎಸ್, ಆರ್ ಎಚ್ ಎಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಬಂತು ಅಂತಂದ್ರೆ ವೆರಿಫೈಡ್. ಇದು ನಿಮ್ಗೆ 3 ಮಾರ್ಕ್ಸ್ ಕ್ವಶನ್. ಈಸಿ, ಡೆಡ್ ಈಸಿ ಇರುತ್ತೆ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಒಂದು ಎಕ್ಸ್ಪ್ರೆಷನ್ ಕೊಟ್ಟಿರ್ತಾನೆ ಅವನು, ಯಾವ ತರ, ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12. ಒಂದು ಎಕ್ಸಾಂಪಲ್ ಇಲ್ಲಿ ಬರ್ಕೋಬೇಕು. ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 7, ಸಿ ಇಸ್ ಈಕ್ವಲ್ ಟು 12. ಇದನ್ನ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. ಫ್ಯಾಕ್ಟರೈಸೇಷನ್ ಮಾಡ್ಕೊಂಡು ಅಲ್ಫಾ ಬೀಟಾ ಕಂಡು ಹಿಡ್ಕೋಬೇಕು. ಸ್ಟೆಪ್ ನಂಬರ್ 2 ದಲ್ಲಿ ಅಲ್ಫಾ ಬೀಟಾ ಮತ್ತೆ ಎ ಬಿ ಸಿ ಗೆ ರಿಲೇಷನ್ ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಅವಾಗ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಅಲ್ಫಾ ಇಂಟು ಬಿ ಇಸ್ ಈಕ್ವಲ್ ಟು ಸಿ ಬೈ ಎ. ಚೆಕ್ ಮಾಡ್ಕೊಂಡು ವೆರಿಫೈ ಇದ್ರೆ ವೆರಿಫೈ ಅಂತ ಹೇಳ್ಬೇಕು, ಇಲ್ಲ ಅಂತಂದ್ರೆ ನಾಟ್ ವೆರಿಫೈಡ್ ಅಂತಾನೆ ಹೇಳ್ಬೇಕು. ಓಕೆ, ದಿಸ್ ಇಸ್ ಒನ್ ಮೋರ್ ಪಾಯಿಂಟ್. ಇದು 3 ಮಾರ್ಕ್ಸ್. ನೆಕ್ಸ್ಟ್, ಗ್ರಾಫಿಕಲ್ ಮೆಥಡ್ ಅಲ್ಲಿ ಜೀರೋಸ್ ಫೈಂಡ್ ಔಟ್ ಮಾಡೋದು ಹೇಗೆ? ಒಂದು ಕರ್ವ್ ಕೊಟ್ಟಿರ್ತಾನವ, ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ. ಸಿ, ಎಷ್ಟು ಟೈಮು ಒಂದು ಕರ್ವ್ ಎಕ್ಸ್ ಆಕ್ಸಿಸ್ ಅನ್ನ ಕಟ್ ಮಾಡುತ್ತೆ ಅಥವಾ ಟಚ್ ಮಾಡುತ್ತೆ ಅಷ್ಟು ಜೀರೋಸ್ ಇರುತ್ತೆ. ಇಲ್ಲಿ ನೋಡಿ 1, 2, 3 ಜೀರೋಸ್ ಎಷ್ಟು? 3 0. ವೆರಿ ಗುಡ್. ಇಲ್ಲಿ 3 ಜೀರೋಸ್ ಬರುತ್ತೆ. ಯಾಕೆ 3 ಜೀರೋಸ್ ಬರುತ್ತೆ ಅಂತಂದ್ರೆ ಈ ಒಂದು ಕರ್ವ್ ಎಕ್ಸ್ ಆಕ್ಸಿಸ್ ಅನ್ನ 3 ಟೈಮ್ ಕಟ್ ಮಾಡ್ತಾ ಇದೆ. ಇಲ್ಲಿ 1 ಟೈಮ್, 2 ಟೈಮ್, 3 ಟೈಮ್. ಸಮ್ ಟೈಮ್ ನಿಮ್ಗೆ ಏನ್ ಮಾಡ್ತಾನೆ, ಇದು -2, ಇದು -1, ಇದು 2. ವಾಟ್ ಆರ್ ದ ಜೀರೋಸ್ ಅಂತ ನೀವೇನ್ ಬರಿಬೇಕು? -1, -2, -1, 2 ಅಂತ ಬರಿಬೇಕು. ಹೌ ಮೆನಿ ಜೀರೋಸ್ ಅಂದ್ರೆ 3 ಅಂತ ಬರಿಬೇಕು. 1, 2, 3. ವಾಟ್ ಆರ್ ದ ಜೀರೋಸ್ ಅಂತ ಕೇಳಿದಾಗ ಅದು ಎಲ್ಲೆಲ್ಲಿ ಕಟ್ ಮಾಡಿರ್ತದಲ್ಲ ಆ ವ್ಯಾಲ್ಯೂಗಳನ್ನ ನೋಟ್ ಡೌನ್ ಮಾಡ್ಕೋಬೇಕು. ಇಲ್ಲಿ 2 ದಲ್ಲಿ ಕಟ್ ಮಾಡ್ತಾ ಇದೆ. ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೆ ನಾನು. ಇಲ್ಲಿ -2 ದಲ್ಲಿ ಕಟ್ ಮಾಡ್ತಾ ಇದೆ, ಇಲ್ಲಿ -1 ಅಲ್ಲಿ ಕಟ್ ಮಾಡ್ತಾ ಇದೆ, ಇಲ್ಲಿ 2 ದಲ್ಲಿ ಕಟ್ ಮಾಡ್ತಾ ಇದೆ. ಇದು ನಮ್ಗೆ ಗೊತ್ತಿರಬೇಕು. ಕೇಳ್ತಾನಮ್ಮ ವಾಟ್ ಆರ್ ದ ಜೀರೋಸ್ ಅಂತ. ವಾಟ್ ಆರ್ ದ ಜೀರೋಸ್ ಅಂದಾಗ ಇದು -2, -1, 2 ಆರ್ ದ ಜೀರೋಸ್. ಹೌ ಮೆನಿ ಜೀರೋಸ್ ಅಂತ ಕೇಳಿದಾಗ 3 ಜೀರೋಸ್. 1, 2, 3 ಜೀರೋಸ್. ಓಕೆ, ಇದು ಗೊತ್ತಿರಬೇಕು. ಓಕೆ, ಇಷ್ಟು ಬಿಟ್ರೆ ಈ ಚಾಪ್ಟರ್ ಅಲ್ಲಿ ಬೇರೆ ಇನ್ನೇನೋ ಕೇಳಂಗಿಲ್ಲ. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಓನ್ಲಿ ದಿಸ್. ಈ ಚಾಪ್ಟರ್ ನಿಮಗೆ 3 to 5 ಮಾರ್ಕ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಆವಾಗಲೇ ಹೇಳಿದ್ದೆ ನಾನು 5 ಮಾರ್ಕ್ಸಿಗೆ ಬಂದ್ರೆ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು, 3 ಮಾರ್ಕ್ಸಿಗೆ ಬಂದ್ರೆ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸಮ್ ಟೈಮ್ ನಿಮ್ಗೆ 3 MCQ ಕೇಳೋ ಚಾನ್ಸಸ್ ಇರುತ್ತೆ. 3 MCQ ಕೇಳೋ ಚಾನ್ಸಸ್ ಇರುತ್ತೆ. ಅದೇ ಸಿಂಪಲ್ ಕ್ವಶನ್ಸ್ ಬರ್ತವ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರಿ ಅಂತಂದ್ರೆ ನಿಮ್ಗೊಂದು ಅಗ್ದಿ ಈಸಿಯಾಗಿ ಡಿಟೇಲ್ ಗೊತ್ತಾಗೋಗ್ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ ಇಟ್. ಮೈ ಫೈನಲ್ ರಿಕ್ವೆಸ್ಟ್ ಫಾರ್ ಯು ಈಸ್ ದಟ್ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಮೈ ಚಾನಲ್ ಅನ್ಬಾಕ್ಸಿಂಗ್ ವಿತ್ ಮ್ಯಾಥಮೆಟಿಕ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ಪೇರಾಪ್ಲೇನರ್ ಇಕ್ವೇಶನ್ ಅನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.